ಇವತ್ತು ರೇಣುಕಾ ಸ್ವಾಮಿ ಅವರಿಗೆ ಕೊಲೆ ಮಾಡಿ ಏನು ಇವತ್ತು ಅವ್ರಿಗೆ ಅನ್ಯಾಯ ಆಗಿದೆ, ಅವರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು, ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ದೇವೆ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಈ ವಿಚಾರದಲ್ಲಿ ಅವರ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ಅವರು ಕೊಲೆ ಮಾಡಿದ್ದೇ ಆಗಿದ್ರೆ ಕಟ್ಟುನಿಟ್ಟಾಗಿ ಮರಣ ದಂಡನೆ ಕೊಟ್ಟರೆ ಏನು ತಪ್ಪಾಗಲಾರ್ದು. ಯಾಕಂದ್ರೆ ಒಬ್ಬ ಬಡ ಕುಟುಂಬ ಇವತ್ತು ತುಂಬು ಗರ್ಭಿಣಿ 3 ತಿಂಗಳಾಗಿದೆ. ಇವತ್ತು ಆ ಹೆಣ್ಮಗುಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಎಲ್ಲರಿಗೂ. ಇವತ್ತು ಅವರ ಕುಟುಂಬಕ್ಕೆ ಒಂದು ಜೀವ ಇಟ್ಕೊಂಡು ಅಯ್ಯಮ್ಮ ನರಳಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನ್ಯಾಯ ಸಿಕ್ಬೇಕು, ಅದು ಜೀವ ಒಳಗಡೆ ಇರುವಂತ ಒಂದು ಜೀವಕ್ಕೂ ನ್ಯಾಯ ಸಿಕ್ಬೇಕು, ಅವರ ಪ್ರತಿಯೊಂದು ಕುಟುಂಬಕ್ಕೂ ನ್ಯಾಯ ಸಿಕ್ಬೇಕು. ದರ್ಶನ್ ಅವರು ಇಂಥ ಒಂದು ಬೆಳವಣಿಗೆಗಳು ಆಗಾಗ್ಗೆ ನಡ್ಕೊಂಡ್ ಬರ್ತಾ ಇದೆ. ಇವತ್ತು ಕರ್ಮ ಇಸ್ ರಿಟರ್ನ್ ಅಂತ ಏನ್ ಹೇಳ್ತಾರೆ, ಇವತ್ತು ದರ್ಶನ್ ವಿರುದ್ಧ ಕರ್ಮ ಇಸ್ ರಿಟರ್ನ್ ಆಗಿದೆ. ಅಂದ್ರೆ ಅವರು ಸಣ್ಣ ಪುಟ್ಟದಲ್ಲಿ ಬಚಾವಾಗ್ತಾ ಬರ್ತಾ ಇದ್ರು, ಅಲ್ಲಲ್ಲಿ ಕುಡಿಯೋದು, ಗಲಾಟೆ ಮಾಡೋದು, ಇದೇ ಪ್ರಕರಣಗಳು ನಾವು ಕೇಳಿ ಬರ್ತಾ ಇದ್ದವು. ನಾವು ಕೂಡ ಹುಲಿ ಉಗ್ರಲ್ಲಿ ಹೋರಾಟ ಮಾಡುವಾಗ ಅವರ ಅಭಿಮಾನಿಗಳು ನಮ್ ಕೊಟ್ಟಂತ ತೊಂದರೆಗೆ ನಾವು ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು, ಕಮಿಷನರ್ ಕಚೇರಿಗೆ ದೂರು ಕೊಟ್ಟಿದ್ದು, ಅವ್ರ ವಿರುದ್ಧ ನ್ಯಾಯ ನಮ್ಗೆ ಸಿಗ್ಲೇ ಇಲ್ಲ. ಆದ್ರೆ ಇವತ್ತು ಅವರ ಗ್ಯಾಂಗ್ ಏನಿದೆ ಬಹಳ ಅಮಾನ್ಯವಾಗಿ ನಡ್ಕೊಂಡಿದೆ. ಇವತ್ತು ಸಾವಿರಾರು ಜನ ಕರೆ ಮಾಡಿದ್ರೆ ಯಾರು ಕೂಡ ಹೋರಾಟಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಮನೆಗಳಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆ ಭಯ ಹೋಗಿಸ್ಬೇಕಿದೆ. ಇವತ್ತು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಇವತ್ತು ಆ ಭಯನ ಹೋಗ್ಲಾಡಿಸಿ ಇವತ್ತು ಹೋರಾಟಗಳು ಮಾಡ್ತಾ ಇದಾರೆ. ಅವ್ರಿಗೆ ಭದ್ರತೆ ಕೊಟ್ಟು, ರಕ್ಷಣೆ ಕೊಟ್ಟು ಅವ್ರ ಜೊತೆ ನಿಲ್ಲುವಂತದ್ದಾಗಬೇಕಿದೆ. ಇವತ್ತು ಕಾವೇರಿಯ ವಿಚಾರವಾಗಿ ಇದೇ ದರ್ಶನ್ ಅವರು ಕೊಟ್ಟಂತ ಹೇಳಿಕೆ ವಿರುದ್ಧ ನಾವು ಹೋರಾಟ ಮಾಡಿದಾಗ ಅವರ ಅಭಿಮಾನಿಗಳು ಏನೇನ್ ಮಾಡಿದ್ರು, ಯಾವ ಹೋರಾಟಗಾರನ ವಿರುದ್ಧ ಯಾವ ರೀತಿ ಧ್ವನಿ ಎತ್ತಿದ್ರು, ಯಾವ ರೀತಿ ಬೈದಿದ್ರು, ಯಾವ ರೀತಿ ಅವರ ಹೆಣ್ಣು ಮಕ್ಕಳಿಗೆ ನಿಂದನೆ ಮಾಡಿದ್ರು. ಇವತ್ತು ನಾವು ಹುಲಿಯ ಹೋಗ್ಲು ಹೋರಾಟ ಮಾಡಿದಾಗ ಯಾವ ರೀತಿ ನಮ್ಮ ವಿರುದ್ಧ ದೌರ್ಜನ್ಯ ಮಾಡಿದ್ರು. ಆಮೇಲೆ ಸಾಕಷ್ಟು ಪ್ರಕರಣಗಳಲ್ಲಿ ಯಾರು ಕೂಡ ಅವರ ವಿರುದ್ಧ ಧ್ವನಿ ಎತ್ತಬಾರ್ದು, ನಮ್ಮ ಪಾಲುಗಾರಿಕೆ ಅಂತ ಹೇಳಿ ನಡೆದಂತದ್ದು ಉದಾಹರಣೆಗಳಿದೆ. ಅದರಿಂದ ಅವರ ವಿರುದ್ಧ ಯಾವುದೇ ಪ್ರಭಾವಿತ ವ್ಯಕ್ತಿ ಆಗಿರ್ಲಿ, ಯಾವುದೇ ರಾಜಕೀಯ ಕುಟುಂಬ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾವುದೇ ಒತ್ತಡ ಬಂದ್ರು ಪೊಲೀಸ್ ಇಲಾಖೆಯವರು ಈ ಪ್ರಕರಣದಲ್ಲಿ ಅವರು ಕಟ್ಟುನಿಟ್ಟಾಗಿ ಕೊಡಿಸ್ತಾರೆ ಅಂತ ಹೇಳಿ ನಂಬಿದ್ದಾರೆ. ಯಾಕೆಂದ್ರೆ ಪೊಲೀಸ್ ಇಲಾಖೆಗೆ ಹಾಟ್ಸಾಪ್ ಹೇಳ್ತೇವೆ. ಯಾಕಂದ್ರೆ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯವರು ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಿ ಇವತ್ತು ಬಂಧನಕ್ಕೆ ಒಳಗೆ ಮಾಡಿದೆ. ಎಲ್ಲೋ ಒಂದ್ ಕಡೆ ರಾಜ್ಯದ ಜನರಿಗೆ ಒಂದೇ ಕಾನೂನು ಅಂತ ಹೇಳಿ ಏನು ಭರವಸೆ ಬಂದಿದೆ, ಅದನ್ನ ಅದೇ ರೀತಿ ಮುಂದುವರಿಸಿ ಕಠಿಣ ರೀತಿ ಅವರು ಗ್ಯಾಂಗಿಗೆ ಕಠಿಣ ರೀತಿ ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಸರ್, ಈ ತರ ಪ್ರಕರಣಗಳು ದರ್ಶನ್ ಅವರ ಒಂದು ಕೆರಿಯರ್ ಅಲ್ಲಿ ಆಗಾಗ ಬಂದು ಹೋಗ್ತಿತ್ತು. ಸೊ ಈ ಒಂದು ಘಟನೆ ಏನಿದೆ, ದರ್ಶನ್ ತನ್ನ ಗ್ಯಾಂಗ್ ಕೊಲೆ ಮಾಡುವಂತದ್ದು, ಸೊ ಇವಾಗ ಅವರು ಕೂಡ ಒಂದು ಸಮಾಜದ ವ್ಯಕ್ತಿ ಅವರು ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಕೂಡ ಅವರು ಕೂಡ. ಸೊ ಇಂಥವ್ರ ಈ ತರ ಒಂದು ಕಾರ್ಯಕ್ಕೆ ಮುಂದಾದ್ರೆ ಸಮಾಜಕ್ಕೆ ಏನನ್ನು ಒಂದು ಸಂದೇಶ ಹೇಳಕ್ ಹೊರಟಿದ್ದಾರೆ, ಫ್ಯಾನ್ಸ್ಗಳು ಏನ್ ಯಾವ ರೀತಿ ತಗೋಬೇಕು ಅನ್ನೋ. ನೋಡಿ, ನಾವು ರಾಜ್ಕುಮಾರ್ ಅಪ್ಪಾಜಿ ಅವರ ಮೇರು ವ್ಯಕ್ತಿತ್ವ ನೋಡಿದ್ದೇವೆ, ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ಎಲ್ಲ ನೋಡಿದ್ದೇವೆ. ಇವತ್ತು ಶಂಕರ್ನಾಗ್ನ ಹಾರೈಸ್ತೇವೆ, ಅಂಬರೀಷ್ನ ಇವತ್ತು ಪೂಜೆ ಮಾಡ್ತಾರೆ. ಅಂದ್ರೆ ಎಲ್ಲರನ್ನು ಗೌರವಿಸುವಂತ ಕನ್ನಡಿಗರು. ಇವತ್ತು ನೀನೊಬ್ಬ ಮೇರು ನಟನಾಗ್ಬೇಕಿತ್ತು, ನಿನಗಿರುವಂತ ಫಾಲೋವರ್ಸ್, ನಿನಗಿರುವಂತ ಅಭಿಮಾನಿಗಳು, ಇವತ್ತು ನಿನಗಿರುವಂತ ಅಭಿಮಾನಿಗಳು ಈ ರಾಜ್ಯದ ಯಾವುದೇ ನಟನಿಗಿಲ್ಲ. ಆದ್ರೆ ನೀವು ಮೇರು ವ್ಯಕ್ತಿತ್ವ ವ್ಯಕ್ತಪಡಿಸ್ಬೇಕಿರೋ ಅಂತವ್ರು ಇವತ್ತು ಹೋಗಿ ಪ್ರತಿಯೊಬ್ಬರು ಕೈ ಬಯಸ್ಕೊಳ್ಳುವಂತ ಪರಿಸ್ಥಿತಿಗೆ ನಿರ್ಮಾಣ ಮಾಡ್ಕೊಂಡಿದ್ದೀರಾ. ಇವತ್ತು ತಾವು ಈ ನಟರನ್ನೆಲ್ಲ ನೋಡಿ ಕಲಿಬೇಕು, ಇವ್ರನ್ನ ಆರೈಸಬೇಕು, ಇವ್ರನ್ನ ಗೌರವತ್ವ ಕಾಣಿದ್ರೆ ಇವತ್ತು ಚಿತ್ರರಂಗ ಎಲ್ಲೋಗಿದೆ. ಚಿತ್ರರಂಗ ಇವತ್ತು ವಾಣಿಜ್ಯ ಮಂಡಳಿ ಎಲ್ಲಿದೆ, ಎಲ್ಲಿ ಇವ್ರನ್ನ ಶಿಸ್ತಿಗೆ ತರುವಂತ ಮೇರು ನಟರಲ್ಲಿದ್ದಾರೆ. ಇವತ್ತು ಎಲ್ಲರೂ ಕೂಡ ಇವತ್ತು ಚಿತ್ರರಂಗ ಕನ್ನಡಿಗರನ್ನ ಬೀದಿ ಪಾಲ್ ಮಾಡ್ತಾ ಇದ್ದೀವಿ. ಇಡೀ ದೇಶಕ್ಕೆ ಇವತ್ತು ದರ್ಶನ್ ಅವರ ಪ್ರಕರಣದಿಂದ ಇಡೀ ದೇಶ ಇವತ್ತು ಕನ್ನಡಿಗರು, ಕರ್ನಾಟಕದ ಜನತೆ ತಲೆ ತಗ್ಸುವಂತ ಸಂದರ್ಭ ಒದಗಿ ಬಂದಿದೆ. ಇವತ್ತು ದರ್ಶನ್ ಅವ್ರು ಅರ್ಥ ಮಾಡ್ಕೊಬೇಕಿತ್ತು. ಕೆಲವೊಂದ್ಸತಿ ಜೈಲಿಗೆ ಹೋದಾಗ ಅವ್ರು ಅರ್ಥ ಮಾಡ್ಕೊಂಡಿದ್ರೆ, ಕೆಲವೊಂದ್ ಸಂದರ್ಭದಲ್ಲಿ ಅವರು ಯಾರ ಮೇಲೆ ಹಲ್ಲೆ ಮಾಡೋದು
ಮಾಡ್ಕೊಳ್ಳಿಲ್ಲ ಅವರು ಭಾಷಣಗಳಲ್ಲಿ ಹೇಳೋದು ಏನ್ ಹೇಳಿದ್ರು ಅವರು, ನಾನು ಕಚ್ಚಡ, ನಾನು ಸರಿ ಇಲ್ಲ, ನಾನು ಕೆಟ್ಟವನು ಅಂತ ಅವರ ಅಭಿಮಾನಿಗಳಿಗೆ ಪ್ರೇರೇಪಿಸಿದ್ದು. ನಾನು ಒಳ್ಳೆಯವನು, ನಾನು ಒಳ್ಳೆ ರೀತಿ ಹೋಗಿ 4 ಜನಕ್ಕೆ ಒಳ್ಳೇದ್ ಮಾಡಿ ಅಂತ ಪ್ರೇರೇಪಿಸಿಲ್ಲ ದರ್ಶನ್ ಅವರು. ಅವರೇ ಹೇಳ್ತಾರೆ ನಾನು ಕಚ್ಚಡ, ನಾನು ಕೆಟ್ಟವನು, ನಾನು ಒಳ್ಳೆಯವನಲ್ಲ ಅಂತ ಹೇಳಿ ದರ್ಶನ್ ಅವರೇ ಹೇಳೋದ್ರಿಂದ ಅವರ ಅಭಿಮಾನಿಗಳು ಅದೇ ಮಾಡ್ತಾ ಇದ್ದಾರೆ. ತಮ್ಮನ್ನ ಆರಾಧಿಸ್ಬೇಕಿತ್ತು ಇವತ್ತು ಚಿತ್ರರಂಗ ಕನ್ನಡಿಗರು. ಇವತ್ತು ಹೆಣ್ಮಕ್ಳುಗಳು, ನಮ್ಮಂತ ಹೋರಾಟಗಾರರು, ನನ್ನ ಮನೆಯಲ್ಲಿರುವಂತ ಹೆಣ್ಮಕ್ಳುಗಳು ಇವತ್ತು ಹೋರಾಟಕ್ಕೆ ಹೋಗಬೇಡಿ ಅಂತ ಹೇಳೋರು ಇದ್ದಾರೆ. ಯಾಕಂದ್ರೆ ಬೈದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಬೇರೆ ಎಲ್ಲ ಹೋರಾಟಗಾರರಿಗೆ, ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ, ಎಲ್ಲರಿಗೂ ರಾಜ್ಯದ ಜನರಿಗೆ ನಾವು ಫೋನ್ ಮಾಡಿ ಕರೆ ಮಾಡಿದ್ರೆ ತಾವು ಹೋರಾಟ ಮಾಡಬೇಡಿ, ತಮ್ಗೂ ಮುಂದೊಂದಿನ ಇದಾಗ್ಬೋದು ಅಂತಾರೆ. ಆದ್ರೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋರು ಇಲ್ಲಿ ಬಂದು ನಿಂತಿದ್ದೇವೆ. ನಾವು ಹೋರಾಟ ಮಾಡ್ತೇವೆ. ಅವರ ವಿರುದ್ಧ ಕಠಿಣ ರೀತಿಯ ಕ್ರಮ ಜರುಗಿಸಬೇಕು. ಅವರ ವಿರುದ್ಧ ಕಠಿಣ ರೀತಿಯ ಕಾನೂನು ಏನು ವ್ಯಾಪ್ತಿ ಇದೆ ಅದಕ್ಕೆ ಎಲ್ಲೂ ತಪ್ಪಿಸಿಕೊಂಡ ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ನಿನ್ನೆ ನೋಡಿರ್ತೀರಿ ನೀವು ಕೂಡ ಮಾಧ್ಯಮದಲ್ಲಿ ಅವ್ರ ಕುಟುಂಬಸ್ಥರ ಆಕ್ರಂದನ, ತಾಯಿ ಆಗ್ಲಿ ತಂದೆ ಆಗ್ಲಿ ಆ ಹೋರಾಟಗಳು ನೋಡ್ತೀರಿ, ಏನ್ ಅನ್ಸುತ್ತೆ? ಅವರ ತಾಯಿ ಕರೆದ್ರಂತೆ ಊಟಕ್ಕೆ ಮನೆಗ್ ಬಾ ಮಗನೆ ಅಂತ. ಬಹಳಷ್ಟು ನೋವು ಇವತ್ತು ಅವ್ರ ತಾಯಿ ಹೇಳ್ತಾ ಇದಾರೆ. ನನ್ನ ಮಗ ಸತ್ತಿದ ರೀತಿ ಅವರು ಸಾಯ್ಲಿ ಅಂತ ಇದಾರೆ. ನೋವು. ಅವರ ತಾಯಿ ಆಕ್ರಂದನ ಕೇಳಕ್ಕಾಗ್ತಾ ಇಲ್ಲ, ಅವರ ಹೆಂಡತಿಯ ಆಕ್ರಂದನ ಕೇಳಕ್ಕಾಗ್ತಾ ಇಲ್ಲ. ಇವತ್ತು ಬಹಳಷ್ಟು ಅವರ ನೋವುಗಳನ್ನ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ. ಎಲ್ಲ ಕನ್ನಡಿಗರು ಇದ್ರ ವಿರುದ್ಧ ಹೋರಾಟ ಮಾಡಬೇಕು. ಎಲ್ಲ ಕನ್ನಡಿಗರು ಬೀದಿಗಿಳಿಬೇಕು. ಎಲ್ಲ ಹೆಣ್ಮಕ್ಳಿದೆ ನ್ಯಾಯ ಕೊಡ್ಬೇಕು. ಅವ್ರ ಮನೆ ಏನಿದೆ ಅಲ್ಲೇ ಆಗಿದೆ, ಅವ್ರಿಗೆ ನ್ಯಾಯ ಕೊಡ್ಬೇಕು. ಇವತ್ತು ಯಾವುದೇ ಸೆಲೆಬ್ರಿಟಿ ಆಗಲಿ ಒಂದೇ ಕಾನೂನು ಒಂದೇ ನೆಲ, ಅದನ್ನ ಸಂವಿಧಾನದಲ್ಲಿ ಏನಿರುತ್ತೆ ಒಂದೇ ಕಾನೂನು, ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ ಅದನ್ನ ತೋರಿಸುವಂತ ಕೆಲಸ ಆಗ್ಬೇಕು. ಪಾಪ ಅವರ ನೋವನ್ನ ಸರಿಪಡಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕು. ಅವ್ರಿಗೆ ಫಿಲಂ ಚೇಂಬರ್ ಇಂದ ದುಡ್ಡು ಕೊಡುವಂತ ಕೆಲಸ ಆಗ್ಬೇಕು. ಅವರ ಕುಟುಂಬಕ್ಕೆ ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕು. ರಾಜ್ಯ ಸರ್ಕಾರದಿಂದ ಆ ಹೆಣ್ಮಕ್ಳಿಗೆ ಒಂದು ಗೌರವಯುತ ಕೆಲಸ ಕೊಡುವಂತ ಕೆಲಸ ಆಗ್ಬೇಕು. ಇದು ರಾಜ್ಯ ಸರ್ಕಾರನು ಕೂಡ ಮಾಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಈಗ ನಾವು ಫಿಲಂ ಚೇಂಬರ್ ಹತ್ರ ಹೋಗಿ ದೊಡ್ಡ ಮಟ್ಟದಲ್ಲಿ ಆಗ್ರಹ ಮಾಡ್ತೇವೆ. ಅವರು ನ್ಯಾಯ ಕೊಡ್ಬೇಕು, ಈಗಲೇ ಅವ್ರನ್ನ ಬ್ಯಾನ್ ಮಾಡೋ ಅಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟಗಾರರು ತೀರ್ಮಾನ ತಗೊಂಡಿದ್ದೀವಿ. ಈ ತರ ಒಂದು ಘಟನೆ ಆದ್ರೂ ಕೂಡ ವಿರುದ್ಧವಾಗಿ ನಿಂತಿಲ್ಲ. ಏನೇನು ಭಯದ ವಾತಾವರಣ, ಭಯ ಸೃಷ್ಟಿಯಾಗಿದೆ. ನನ್ನ ಮನೆಯಲ್ಲೇ ಹೇಳ್ತಾರೆ ನಾನೊಬ್ಬ ಹೋರಾಟಗಾರನಾಗಿ, ಇಲ್ಲ ಸಾಮಾನ್ಯ ಜನದೇನಾಗ್ಬೇಕು. ಇವತ್ತು ನಮ್ಮ ಹೋರಾಟಗಾರರೇ ಕೂಡ ಇವತ್ತು ಧ್ವನಿ ಎತ್ತಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ಅವರ ಮನೆಗಳಲ್ಲಿ ಬೈದ ವಾತಾವರಣ. ನಮ್ ಜೊತೆ ಬಂದಂತ 3-4 ಜನ ವಾಪಸ್ ಹೋಗಿದ್ದು ಉದಾಹರಣೆ ಇದೆ. ಯಾಕೆ ಅಂದ್ರೆ ಅವ್ರಿಗೆ ಭಯ ಆಗ್ತಾ ಇದೆ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಅವರ ವಿಕೃತ ಮನೋಭಾವ ಹೇಗಿರುತ್ತೆ ಹೇಳಕ್ ಬರಲ್ಲ. ಅವರು ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇದೆ, ಅಧಿಕಾರ ಇದೆ, ರಾಜಕಾರಣಿಗಳ ಕೈ ಬೆಂಬಲ ಇದೆ, ಜನರು ಅವ್ರ ಕಡೆ ಸಪೋರ್ಟ್ ಇದ್ದಾರೆ. ಬಡವನಿಗೆ ಯಾರು, ಅದಕ್ಕೆ ನಾವು ಬಡವನ ಪರ ನಿಂತಿದ್ದು. ನಮ್ಮ ಸರ್ವ ಸಂಘಟನೆಗಳ ಒಕ್ಕೂಟ ಯಾವುದೇ ರೀತಿಯ ಭಯಕ್ಕೆ ಒಳಗಾಗದೆ ನಾವು ಬಂದು ನಿಂತಿದ್ದೇವೆ. ಇವತ್ತು 5 ಜನ ಧ್ವನಿ ಎತ್ತಿದ್ದೇವೆ, 10 ಜನ ಧ್ವನಿ ಎತ್ತಿದ್ದೇವೆ. ನಾಳೆ 1000 ಜನ ಧ್ವನಿ ಎತ್ತುತ್ತಾರೆ. ನಾನು ಏನ್ ಹೇಳ್ದೆ ಕೇಳಿ, ಇದಕ್ಕೊಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಕೇಳ್ಕೊಂತೀನಿ. ಇದೇ ರೀತಿ ಇದಾದ ನಂತರ ಇದೇ ರೀತಿ ಈ ತರ ಘಟನೆಗಳು ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಸರ್? ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತರಬೇಕು. ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಇಂಥ ಕಠಿಣ ಕ್ರಮಗಳನ್ನ ಅವ್ರ ವಿರುದ್ಧ ಜರುಗಿಸಬೇಕು ಅಂತ ಹೇಳಿ ಕೇಳ್ಕೊಂತೇವೆ.